ಒಂದು ಹಳ್ಳಿಯ ಅಂಚಿನಲ್ಲಿ ದೊಡ್ಡ ಅರಳಿ ಮರ ಇತ್ತು. ಆ ಮರದ ಮೇಲ್ಭಾಗದಲ್ಲಿ ವಾಸಿಸ್ತಾ ಇದ್ಲು ಮೈನಾ ಹಕ್ಕಿ. ಮಧುರ ಗಾನದಿಂದ ಪ್ರಸಿದ್ಧಿಯಾಗಿದ್ಲು. ಆಕೆಯ ಧ್ವನಿ ಕೇಳಿದರೆ ಬೆಳಗಿನ ಗಾಳಿ ಕೂಡ ಹರ್ಷಿಸ್ತಾ ಇತ್ತು. ಅದೇ ಮರದ ಮತ್ತೊಂದು ಕೊಂಬೆಯಲ್ಲಿ ವಾಸಿಸ್ತಾ ಇದ್ಲು ಗಿಣಿ ಹರಿ. ಹಸಿರು ರೆಕ್ಕೆಗಳೊಂದಿಗೆ ಚುಟುಕು ಬುದ್ಧಿವಂತ ಹಕ್ಕಿ. ಅವನಿಗೆ ಮಾತನಾಡುವ ಕಲೆ ಚೆನ್ನಾಗಿತ್ತು. ಇಬ್ಬರ ಸ್ನೇಹ ಬಹಳ ಗಾಢವಾಗಿತ್ತು. ಬೆಳಿಗ್ಗೆ ಇಬ್ಬರು ಸೇರಿ ಹಳ್ಳಿ ಮಕ್ಕಳಿಗೆ ಹಾಡನ್ನು ಹಾಡ್ತಾ ಇದ್ರು. ಆ ಮರದ ಕೆಳಗೆ ವಾಸಿಸ್ತಾ ಇದ್ದವ ಕಾಗೆ ಕಾಲು. ಅವನು ಸ್ವಲ್ಪ ಸೋಮಾರಿಯಾಗಿದ್ದರೂ ಸ್ನೇಹಿತರ ಕಷ್ಟದಲ್ಲಿ ಸದಾ ನೆರವಾಗ್ತಾ ಇದ್ದ. ಒಂದು ದಿನ ಕಪ್ಪು ಮೋಡಗಳು ಆಕಾಶವನ್ನೇ ಆವರಿಸಿದ್ವು. ಗಾಳಿ ಬಿರುಗಾಳಿ ಆಗಿ ಬೀಸಿತು. ಎಲ್ಲ ಹಕ್ಕಿಗಳು ತಮ್ಮ ಗೂಡು ಬಲಪಡಿಸ್ತಾ ಹಾರಾಡ್ತಾ ಇದ್ವು. ಮೈನಾ ಹಕ್ಕಿ ಕೂಡ ತನ್ನ ಗೂಡನ್ನು ಗಟ್ಟಿಪಡಿಸ್ತಾ ಇದ್ಲು. ಆದರೆ ಗಿಣಿ ಹರಿ ಅವನು ಸಮಯಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಿಲ್ಲ. ಗಾಳಿ ಮತ್ತು ಮಳೆ ಪ್ರಾರಂಭವಾಗ್ತಾ ಇದ್ದ ಹಾಗೆ ಅವನ ಗೂಡು ಕಿತ್ತು ಬಿದ್ದಿತು. ಗಿಣಿ ಹರಿ ತತ್ತರಿಸಿ ಮರದಿಂದ ಕೆಳಗೆ ಬಿದ್ದ. ರೆಕ್ಕೆಗಳು ಒದ್ದೆಯಾದವು. ಹಾರಲು ಸಾಧ್ಯವಾಗಲಿಲ್ಲ. ಕಣ್ಣುಗಳಲ್ಲಿ ಭಯ. ಈ ಮಳೆಯಲ್ಲಿ ನಾನು ಉಳಿಯುವೆನಾ ಅಂತ ಅವನು ಅಳ್ತಾನೆ. ಮೈನಾ ಹಕ್ಕಿ ತನ್ನ ಗೂಡಿನಿಂದ ಗಿಣಿಯ ಕಿರುಚಾಟವನ್ನು ಕೇಳ್ತಾಳೆ. ಹರಿ ಕಷ್ಟದಲ್ಲಿದ್ದಾನೆ ಅಂತ ಅರಿತು ತಕ್ಷಣ ಕೆಳಗೆ ಹಾರ್ತಾಳೆ. ಮಳೆ ಗಾಳಿ ಮಿಂಚುಗಳ ನಡುವೆಯೂ ಅವಳು ಅವನನ್ನು ಹುಡುಕ್ತಾಳೆ. ಅವಳು ಕಂಡದ್ದು ಒದ್ದೆಯಾದ ಗಿಣಿ ಒಬ್ಬಂಟಿಯಾಗಿ ಮಣ್ಣಿನ ತೇವದಲ್ಲಿ ಕುಳಿತಿದ್ದಾನೆ. ಹರಿ, ಎದ್ದೇಳು, ನನ್ನ ಜೊತೆ ಬಾ, ನಿನಗೆ ಆಶ್ರಯ ಕೊಡ್ತೇನೆ ಅಂತಾಳೆ ಮೈನಾ ಹಕ್ಕಿ. ಆದರೆ ರೆಕ್ಕೆಗಳು ಒದ್ದೆಯಾಗಿದ್ದರಿಂದ ಗಿಣಿಗೆ ಹಾರಲಾಗಿಲ್ಲ. ಆಗ ಮೈನಾ ಹಕ್ಕಿಗೆ ತಕ್ಷಣ ಒಂದು ರಹಸ್ಯ ಯೋಚನೆ ಬರ್ತದೆ. ಮೈನಾ ಹಕ್ಕಿಗೆ ಹಳೆಯ ಮರದ ಒಳಭಾಗದಲ್ಲಿ ಒಂದು ಗುಪ್ತ ಗೋಳದ ಖಾಲಿ ಜಾಗ ಗೊತ್ತಿತ್ತು. ಅದು ಅವಳಿಗೂ ಮತ್ತು ಕಾಗೆ ಕಾಲುಗೂ ಮಾತ್ರ ಗೊತ್ತಿತ್ತು. ಮಳೆ ಬಂದಾಗ ಹಕ್ಕಿಗಳು ಆಶ್ರಯ ಪಡೆಯಲು ಅದೊಂದು ರಹಸ್ಯವಾದ ಸ್ಥಳವಾಗಿತ್ತು. ಅವಳು ಕಾಗೆ ಕಾಲುವಿನ ಬಳಿ ಹಾರ್ತಾಳೆ ಮತ್ತು ಹೇಳ್ತಾಳೆ, ಗಿಣಿ ಹರಿ ಕಷ್ಟದಲ್ಲಿದ್ದಾನೆ, ನಿನ್ನ ಸಹಾಯ ಬೇಕು. ಕಾಲು ತನ್ನ ಬಲವಾದ ಕೊಕ್ಕಿನಿಂದ ಹತ್ತಿರದ ಒಣ ಎಲೆಗಳು ಕೊಂಬೆಗಳು ಮತ್ತು ಹೂದಂಡಗಳನ್ನು ತಂದು ಕೊಡ್ತಾನೆ. ಇಬ್ಬರು ಸೇರಿ ಗಿಣಿಯನ್ನು ಆ ರಹಸ್ಯ ಗೂಡಿನ ಒಳಗೆ ಸುರಕ್ಷಿತವಾಗಿಡ್ತಾರೆ. ಹೊರಗೆ ಬಿರುಗಾಳಿ ಮತ್ತು ಮಳೆ ಇತ್ತು. ಗುಪ್ತ ಜಾಗದ ಒಳಗೆ ಮೈನಾ ಹಕ್ಕಿ ಗಿಣಿಯ ಪಕ್ಕದಲ್ಲಿಯೇ ಕುಳಿತು ಅವನ ರೆಕ್ಕೆ ಒರೆಸ್ತಾ ಹಾಡನ್ನು ಹಾಡ್ತಾ ಇದ್ಲು. ಅವಳ ಹಾಡಿನಲ್ಲಿ ಧೈರ್ಯ ಇತ್ತು, ಪ್ರೀತಿ ಇತ್ತು. ಕಾಲು ಹೊರಗೆ ಕಾವಲಾಗಿ ನಿಂತಿದ್ನು. ಕೆಲವೇ ಸಮಯದಲ್ಲಿ ಹರಿ ನಿಧಾನವಾಗಿ ಚೇತರಿಸಿಕೊಳ್ತಾನೆ. ಮೈನಾ, ನೀನು ಇಲ್ಲದೆ ಇದ್ರೆ ನಾನು ಅಂತ ಹರಿ ತನ್ನ ಮಾತನ್ನ ಅರ್ಥದಲ್ಲಿಯೇ ಕಣ್ಣೀರಿನಿಂದ ಹೇಳ್ತಾನೆ. ಅದಕ್ಕೆ ಮೈನಾ ಹಕ್ಕಿ ನಗ್ತಾ ಹೇಳ್ತಾಳೆ, ಸ್ನೇಹ ಅಂದರೆ ಕಷ್ಟದಲ್ಲೂ ಹತ್ತಿರ ಇರೋದು. ನಾವು ಮರದ ಸ್ನೇಹಿತರು, ನೆನಪಿರಲಿ. ಬೆಳಗ್ಗೆ ಮಳೆ ನಿಂತಿತು. ಸೂರ್ಯೋದಯವಾಗ್ತಾ ಇದ್ದಾಗ ಗಿಣಿ ಹರಿ ತನ್ನ ರೆಕ್ಕೆಗಳನ್ನು ಚಾಚಿಕೊಂಡು ಮತ್ತೆ ಹಾರಲು ಸಿದ್ಧನಾಗ್ತಾನೆ. ಮೈನಾ ಮತ್ತು ಕಾಲು ಇಬ್ಬರೂ ಸಂತೋಷ ಪಡ್ತಾರೆ. ಗಿಣಿ ಹರಿ ಆ ದಿನದಿಂದ ಒಂದು ಮಾತನ್ನು ನೆನಪಿನಲ್ಲೇ ಇಟ್ಟುಕೊಂಡಿದ್ದ. ನಿಜವಾದ ಸ್ನೇಹಿತರು ಹೂವಿನ ವಾಸನೆಗಿಂತ ಬಲವಾದವರು. ಅವರು ಕಷ್ಟದ ಸಮಯದಲ್ಲಿ ಸಿಗ್ತಾರೆ. ಅವರ ರಹಸ್ಯ ಆಶ್ರಯ ಸ್ಥಳ ಯಾರಿಗೂ ತಿಳಿಯಲಿಲ್ಲ. ಅದು ಮೂವರಿಗೂ ಮಾತ್ರ ಗೊತ್ತಿತ್ತು. ಆ ಸ್ಥಳವನ್ನು ಅವರು ಸ್ನೇಹದ ಮನೆ ಅಂತ ಹೆಸರಿಡ್ತಾರೆ. ಪ್ರತಿ ಮಳೆಯ ದಿನ ಅವರು ಅಲ್ಲಿ ಸೇರಿ ಹಾಡನ್ನು ಹಾಡ್ತಾ ಇದ್ರು. ಹಳ್ಳಿ ಮಕ್ಕಳು ಅವರ ಧ್ವನಿಯನ್ನು ಕೇಳಿ ಹರ್ಷದಿಂದ ಚಪ್ಪಾಳೆ ತಟ್ತಾ ಇದ್ರು. ಈ ಕಥೆಯ ನೀತಿ, ನಿಜವಾದ ಸ್ನೇಹ ಕಷ್ಟದ ಸಮಯದಲ್ಲಿ ಗೊತ್ತಾಗ್ತದೆ. ಒಬ್ಬರ ಕಷ್ಟದಲ್ಲಿ ನೆರವಾದರೆ ಆ ಸ್ನೇಹ ಜೀವನ ಪೂರ್ತಿ ಉಳಿತದೆ. ಕೆಲವು ರಹಸ್ಯಗಳು ಕೇವಲ ಹೃದಯದಿಂದ ಹಂಚಿಕೊಳ್ಳುವಷ್ಟೇ ಶುದ್ಧವಾಗಿರ್ತವೆ. ಹೀಗೆ ಮೈನಾ ಹಕ್ಕಿಯ ಧೈರ್ಯ ಮತ್ತು ಪ್ರೀತಿಯಿಂದ ಗಿಣಿ ಕಷ್ಟದಿಂದ ಪಾರಾಗ್ತಾನೆ ಮತ್ತು ಆ ದಿನದಿಂದ ಅವರ ಸ್ನೇಹ ಅಚಲವಾಗ್ತದೆ.
ಒಂದು ಹಳ್ಳಿಯ ಅಂಚಿನ ಹಳೆಯ ಕಾಡಿನ ಮಧ್ಯದಲ್ಲಿ ಬೃಹತ್ ಆಲದ ಮರ ನಿಂತಿತ್ತು. ಅದು ಕಾಡಿನ ಪ್ರಾಣವಾಗಿತ್ತು. ಹಕ್ಕಿಗಳು, ಕೀಟಗಳು, ಚಿಟ್ಟೆಗಳು ಎಲ್ಲರೂ ಆ ಮರದ ನೆರಳಲ್ಲಿ ಬದುಕ್ತಾ ಇದ್ರು. ಆ ಮರದ ಮೇಲ್ಭಾಗದ ಎತ್ತರದ ಕೊಂಬೆಯಲ್ಲಿ ವಾಸಿಸ್ತಾ ಇದ್ಲು ಮೈನಾ ಹಕ್ಕಿ. ಮೈನಾ ಹಕ್ಕಿ ತುಂಬ ಸುಂದರವಾಗಿರುವ ಹಕ್ಕಿ. ಅವಳು ನಿಜಕ್ಕೂ ಕಾಡಿನಲ್ಲೇ ಅತ್ಯಂತ ಮಧುರವಾಗಿ ಹಾಡುವ ಹಕ್ಕಿ. ಅವಳ ಹಾಡು ಕೇಳಲು ಬೆಳಗ್ಗೆ ಎಲ್ಲ ಹಕ್ಕಿಗಳು ಆ ಮರದ ಸುತ್ತ ಸೇರ್ತಾ ಇದ್ವು. ಗಾಳಿ, ಎಲೆಗಳು ಮತ್ತು ಬೆಳಗಿನ ಸೂರ್ಯನ ಕಿರಣಗಳು ಅವಳ ಹಾಡಿಗೆ ನೃತ್ಯ ಮಾಡ್ತವೆ ಅನ್ನುವ ಭಾವನೆ ಬರ್ತಾ ಇತ್ತು. ಅಲ್ಲೇ ಹತ್ತಿರದಲ್ಲೇ ವಾಸಿಸ್ತಾ ಇದ್ನು ಕಾಗೆ ಕಾಲು. ಸ್ವಲ್ಪ ಚುಟುಕು, ಸ್ವಲ್ಪ ಸೋಮಾರಿ, ಆದರೆ ಒಳ್ಳೆಯ ಹೃದಯದವನು. ಜೊತೆಗೆ ಗಿಣಿ ಹರಿ, ಹಾಸ್ಯಪ್ರಿಯ ಮತ್ತು ಮಾತುಗಾರ. ಮತ್ತು ಅವರ ಜೊತೆ ಕಾಗೆ ಗೌರಿ, ಕುತೂಹಲದಿಂದ ತುಂಬಿದ ಹೆಣ್ಣು ಕಾಗೆ. ಒಂದು ದಿನ ಎಲ್ಲ ಹಕ್ಕಿಗಳು ಬೆಳಗಿನ ಗಾನವನ್ನು ಆನಂದಿಸ್ತಾ ಇದ್ದಾಗ ಗಿಣಿ ಹರಿ ಚುಟುಕಾಗಿ ಹೇಳ್ತಾನೆ, ಮೈನಾ, ನಿನ್ನ ಮಧುರವಾದ ಹಾಡಿಗೆ ಎಷ್ಟು ಅಭಿಮಾನಿಗಳಿದ್ದಾರೆ ಗೊತ್ತಾ? ನಿನ್ನ ಮದುವೆ ಯಾವಾಗ? ಮೈನಾ ಹಕ್ಕಿ ನಕ್ಕು ಬಿಡ್ತಾಳೆ, ಮದುವೆ ಅದು ಒಂದು ರಹಸ್ಯ. 3 ದಿನಗಳ ನಂತರ ಬೆಳಿಗ್ಗೆ ಮೈನಾ ಹಕ್ಕಿಗೆ ಗಾಳಿಯಲ್ಲಿ ತೇಲುತ್ತಾ ಬಂದ ಒಂದು ಚಿಕ್ಕ ಕೆಂಪು ಕಾಗದದ ಹೂವು ಸಿಕ್ಕಿತು. ಅದರಲ್ಲಿ ಹೀಗೆ ಬರೆದಿತ್ತು, ಹಸಿರು ಹೊಲದ ಹತ್ತಿರದ ಗುಪ್ತ ಸರೋವರದಲ್ಲಿ ನಿನ್ನನ್ನು ನೋಡಲು ಕಾಯುತ್ತಿದ್ದೇನೆ, ನಿನ್ನ ಅಭಿಮಾನಿ ಅಂತ ಬರೆದಿತ್ತು. ಎಲ್ಲ ಹಕ್ಕಿಗಳು ಆಶ್ಚರ್ಯದಿಂದ ನೋಡ್ತಾರೆ. ಯಾರು ಕಳಿಸಿದ್ದಾರೋ ಅಂತ ಗೌರಿ ಕುತೂಹಲದಿಂದ ಕೇಳ್ತಾಳೆ. ಕಾಗೆ ಕಾಲು ಕೇಳ್ತಾನೆ, ಬಹುಶಃ ಯಾರಾದರೂ ನಿನ್ನನ್ನು ಮದುವೆಯಾಗಲು ಬಯಸಿರ್ಬೋದು. ಆವಾಗ ಮೈನಾ ನಗ್ತಾ ಹೇಳ್ತಾಳೆ, ಯಾರೇ ಇರಲಿ, ಮೊದಲು ನಾನು ಅವರನ್ನು ಪರೀಕ್ಷಿಸ್ತೇನೆ. ಮದುವೆ ಅಂದರೆ ನಿಜವಾದ ಸ್ನೇಹ ಮತ್ತು ವಿಶ್ವಾಸದ ಬಂಧನ. ಮರುದಿನ ಬೆಳಿಗ್ಗೆ ಮೈನಾ ಹಕ್ಕಿ ಸರೋವರದ ಹತ್ತಿರ ಹಾರಿಕೊಂಡು ಹೋಗ್ತಾಳೆ. ಅಲ್ಲಿ ನಿಂತಿದ್ದವ ಶ್ಯಾಮ್ ಹಕ್ಕಿ. ಕಣ್ಣಿನಲ್ಲಿ ಸತ್ಯತೆ, ಧೈರ್ಯ. ಅವನ ರೂಪ ಸರಳವಾದರೂ ಮನಸೂರೆಗೊಳ್ಳುವಂತಿತ್ತು. ಅವನು ಹೇಳ್ತಾನೆ, ಮೈನಾ ಹಕ್ಕಿ, ನಿನ್ನ ಹಾಡನ್ನು ನಾನು ವರ್ಷಗಳಿಂದ ಕೇಳುತ್ತಿದ್ದೇನೆ. ನಿನ್ನ ಹೃದಯ ತುಂಬ ಒಳ್ಳೆಯದು ಅಂತ ಎಲ್ಲರೂ ಹೇಳ್ತಾರೆ. ನಾನು ನಿನ್ನ ಸಂಗಾತಿಯಾಗಲು ಬಯಸ್ತೇನೆ, ಆದರೆ ನಿನ್ನ ಮೇಲೆ ಒತ್ತಾಯ ಇಲ್ಲ. ಮೊದಲು ನನ್ನನ್ನು ಪರೀಕ್ಷಿಸು ಅಂತ ಹೇಳ್ತಾನೆ. ಮೈನಾ ಹಕ್ಕಿ ಆಶ್ಚರ್ಯದಿಂದ, ಪರೀಕ್ಷೆ? ಹಾಗಾದರೆ ಸರಿ, ನಾನು ನಿನಗೆ 3 ಕಾರ್ಯಗಳನ್ನು ಕೊಡ್ತೇನೆ. ನಿನ್ನ ಪ್ರೀತಿ ನಿಜವಾದರೆ ಅದನ್ನು ನೀನು ಪೂರ್ಣಗೊಳಿಸುತ್ತೀಯಾ ಅಂತ ಹೇಳ್ತಾಳೆ. ಮೊದಲನೆಯ ಕೆಲಸ ಕಾಡಿನ ಮಧ್ಯದಲ್ಲಿರುವ ಅಪರೂಪದ ನೀಲಿ ಬೀಜ ತರಬೇಕು ಅನ್ನೋದು. ಅದು ಒಂದು ಬಿರುಗಾಳಿಯ ನಂತರ ಮಾತ್ರ ಸಿಗುವ ಬೀಜ. ಶ್ಯಾಮ್ ಹಕ್ಕಿ ಬಿರುಗಾಳಿ ಮಳೆಗೂ ಹೆದರದೆ ಹಾರ್ತಾನೆ. ಹಲವು ಹಕ್ಕಿಗಳ ಸಹಾಯದಿಂದ ಅದನ್ನು ಹುಡುಕಿಕೊಂಡು ಬಂದು ಕೊಡ್ತಾನೆ. ಕೆಲಸ 2, ಗಾಯಗೊಂಡ ಹಕ್ಕಿಗೆ ಜೀವವನ್ನು ಕೊಡೋದು. ಒಂದಿನ ಗೌರಿ ಗಾಯಗೊಳ್ತಾಳೆ. ಶ್ಯಾಮ್ ಹಕ್ಕಿ ಅವಳಿಗೆ ಕೀಟ ತಂದುಕೊಟ್ಟು ಆಶ್ರಯ ನೀಡಿ ಹಗಲು ರಾತ್ರಿ ಕಾಯ್ತಾ ಅವಳಿಗೆ ಚೇತರಿಕೆ ತರಿಸ್ತಾನೆ. ಕಾರ್ಯ 3, ಮರವನ್ನು ಉಳಿಸೋದು. ಒಂದು ದಿನ ಕಾಡಿಗೆ ಮನುಷ್ಯರು ಬಂದು ಆಲದ ಮರವನ್ನು ಕಡಿಯಲು ಯತ್ನಿಸ್ತಾರೆ. ಶ್ಯಾಮ್ ಹಕ್ಕಿ ಎಲ್ಲ ಹಕ್ಕಿಗಳನ್ನು ಒಗ್ಗೂಡಿಸಿ ಕೂಗಾಟ ಮಾಡಿಸಿ ಹಳ್ಳಿಯ ಜನರನ್ನು ಎಚ್ಚರಿಸ್ತಾನೆ. ಜನರು ಮರವನ್ನು ಉಳಿಸ್ತಾರೆ. ಮೈನಾ ಹಕ್ಕಿ ಶ್ಯಾಮ್ ಹಕ್ಕಿಯ ಧೈರ್ಯ, ಸಹಾನುಭೂತಿ, ಪ್ರೀತಿಯನ್ನು ನೋಡಿ ಮನಸೂರೆಗೊಳ್ತಾಳೆ. ಮಳೆಯ ಹನಿ ಸುರಿಯುತ್ತಿದ್ದ ರಾತ್ರಿ ಚಂದ್ರನ ಕಿರಣಗಳಲ್ಲಿ ಆಲದ ಮರ ಬಿಳಿಯಾಗಿ ಕಂಗೊಳಿಸ್ತಾ ಇತ್ತು. ಎಲ್ಲ ಹಕ್ಕಿಗಳು ಹೂವುಗಳಿಂದ ಮರವನ್ನು ಅಲಂಕರಿಸ್ತಾರೆ. ಗಿಣಿ ಹರಿ ಹಾಡನ್ನು ಹಾಡ್ತಾ ಇದ್ನೋ. ಕಾಗೆ ಕಾಲು ಬೆಳಕು ತರಲು ಹೊಳೆಯುವ ಶಂಖದ ಚಿಪ್ಪುಗಳನ್ನು ತಂದು ಇಡ್ತಾನೆ. ಗೌರಿ ಹೂವುಗಳನ್ನು ಸುರಿಸ್ತಾ ಇದ್ಲು. ಮೈನಾ ಹಕ್ಕಿ ಮತ್ತು ಶ್ಯಾಮ್ ಹಕ್ಕಿ ಮರದ ಮೇಲ್ಭಾಗದಲ್ಲಿ ಮನೆಯ ಗೂಡನ್ನು ಕಟ್ತಾರೆ. ಅದು ಅವರ ಪ್ರೀತಿಯ ಸಂಕೇತ.
ಅವರು ಪರಸ್ಪರ ಹೃದಯದ ಮಾತುಗಳನ್ನು ಹಾಡಿನಲ್ಲಿ ಹೇಳಿಕೊಳ್ತಾರೆ. ಮದುವೆ ಯಾವುದೇ ಮನುಷ್ಯರ ದೊಡ್ಡ ಸಮಾರಂಭ ಅಲ್ಲ, ಅದು ಪ್ರಕೃತಿಯ ಮಧ್ಯದಲ್ಲಿ ಸ್ನೇಹಿತರ ಆಶೀರ್ವಾದದಲ್ಲಿ ನಡೆದ ಪವಿತ್ರ ಬಂಧನ. ಮದುವೆಯ ನಂತರ ಮೈನಾ ಹಕ್ಕಿ ಹೇಳ್ತಾಳೆ, ನಾನು ಚಿಕ್ಕಂದಿನಿಂದಲೇ ಈ ಮರವನ್ನು ಪ್ರೀತಿಸ್ತಾ ಇದ್ದೇನೆ. ಈ ಮರ ನನ್ನ ತಂದೆ ತಾಯಿಯ ಮನೆ. ನನ್ನ ಮದುವೆ ಈ ಮರದ ಸಾನ್ನಿಧ್ಯದಲ್ಲೇ ನಡೆಯಬೇಕೆಂದು ಕನಸು ಕಂಡಿದ್ದೆ. ಅದಕ್ಕಾಗಿಯೇ ನಾನು ಯಾರಿಗೂ ಹೇಳಲಿಲ್ಲ. ಇದು ನನ್ನ ರಹಸ್ಯವಾಗಿತ್ತು. ಹಕ್ಕಿಗಳು ಚಪ್ಪಾಳೆ ಹೊಡಿತಾವೆ, ಗಾಳಿ ಹಾಡಿತು, ಮಳೆ ಹನಿಗಳು ಹೂವಿನಂತೆ ಸುರಿತಾವೆ. ದಿನಗಳು ಕಳೆದವು. ಮೈನಾ ಹಕ್ಕಿ ಮತ್ತು ಶ್ಯಾಮ್ ಹಕ್ಕಿ ತಮ್ಮ ಹೊಸ ಗೂಡಿನಲ್ಲಿ ಸಂತೋಷದಿಂದ ವಾಸಿಸ್ತಾ ಇದ್ರು. ಹಕ್ಕಿಗಳೆಲ್ಲರೂ ಒಟ್ಟಿಗೆ ಕಾಡನ್ನು ಕಾಪಾಡ್ತಾ ಇದ್ರು. ಪ್ರತಿ ಒಂದು ಬೆಳಗ್ಗೆಯೂ ಕಾಡು ಮೈನಾ ಹಕ್ಕಿಯ ಮಧುರ ಗಾನದಿಂದ ಎಚ್ಚೆತ್ತುಕೊಳ್ತಾ ಇತ್ತು. ನಿಜವಾದ ಮದುವೆ ವೈಭವದಿಂದ ಅಲ್ಲ, ವಿಶ್ವಾಸ ಮತ್ತು ಪ್ರೀತಿಯಿಂದ ಆಗ್ತದೆ. ಧೈರ್ಯ, ಕರುಣೆ ಮತ್ತು ಸ್ನೇಹ ಯಾವ ಸಂಬಂಧಕ್ಕೂ ಬಲ ನೀಡ್ತದೆ. ಪ್ರಕೃತಿಯ ಮಧ್ಯದಲ್ಲಿ ಹುಟ್ಟಿದ ಬಾಂಧವ್ಯಗಳು ಎಂದಿಗೂ ಶುದ್ಧವಾಗಿರ್ತವೆ. ಹೀಗೆ ಮೈನಾ ಹಕ್ಕಿಯ ಮದುವೆ ಕಾಡಿನಲ್ಲಿಯೇ ಒಂದು ಪವಿತ್ರ ಕಥೆಯಾಯಿತು. ಪೀಳಿಗೆಯಿಂದ ಪೀಳಿಗೆಗೆ ಹಕ್ಕಿಗಳು ಹೇಳುವ ಒಂದು ರಹಸ್ಯ ಪ್ರೇಮ ಕಥೆ.